आदाब नाजरीन, आयत न्यूज़ में आप सभी का खैर मकदम है। एक चौंका देने वाला वाकया बेंगलुरु में व्हाइट फील्ड पुलिस स्टेशन के करीब पेश आया, जहां बीएमटीसी वोल्वो बस कंडक्टर को बस के दरवाजे के पास खड़े होने पर एक मुसाफिर को तनबिया करने के बाद चाकू से वार कर दिया गया। ये वाकया उस वक्त पेश आया जब 45 साला कंडक्टर योगेश ने झारखंड के एक 25 साला शख्स हर्ष सिन्हा से हिफाजती वजूहात की बिना पर फुटबोर्ड से दूर जाने को कहा, जब बस हरकत में थी। बदतमीजी के बाद मुसाफिरों ने मुलजिम को बस के अंदर बंद कर दिया। वीडियो में इस शख्स को भागने की कोशिश में बस के शीशे और दरवाजे तोड़ते हुए देखा जा सकता है और आसपास के मुसाफिरों को खौफजदा करते हुए देखा जा सकता है। गुस्से में आकर हर्ष सिन्हा ने कंडक्टर के पेट में हमला कर दिया, चाकू भोंक दिया। सिन्हा ने हाल ही में 20 सितंबर को बेंगलुरु में एक बीपीओ में अपने मुलाजिमत खो दी थी, जिसकी वजह से इनके जारहाना रवैये का सबब बन सकता है। हमले के बाद बस में सवार मुसाफिरों ने फौरी तौर पर मुलजिम को पकड़ लिया और इसे व्हाइटफील्ड पुलिस के हवाले कर दिया गया। कंडक्टर को तिबी इमदाद के लिए ले जाया गया है। पुलिस मामले की तफ्तीश कर रही है। मुजाहिरीन अस्पताल के बाहर जमा हुए, जहां कंडक्टर का इलाज किया जा रहा है। बीएमटीसी से जवाबदेही का मुतालबा किया और बस अमले के लिए सख्त हिफाजती इक़दामात का मुतालबा किया। मुजाहिरीन का कहना था कि इंतजामिया की लापरवाही ने मुलाजिमीन की जिंदगियों को खतरे में डाल दिया है और पब्लिक ट्रांसपोर्ट सिक्योरिटी में फौरी इस्लाहात का मुतालबा किया है। पुलिस ने मुलजिम को गिरफ्तार कर लिया है। हमले के पीछे मुहर्रिकात जानने के लिए तफ्तीश जारी है। दरियासना कशीदगी बरकरार है क्योंकि कन्नड़ के हामी ग्रुप शहर भर में ट्रांसपोर्ट कारकुनों की हिफाजत को यकीनी बनाते हुए कार्रवाई के लिए हुकाम पर दबाव डालते रहते हैं। आइए नाज़रीन देखें ये रिपोर्ट। ಅನ್ನೋ ಒಂದು ಕೋಪವನ್ನ ಈತ ಚಾಕು ಎರಡು ಚಾಕು ಒಂದು ಸುತಿಯನ್ನ ತಗೊಬಂದು ಬಸ್ಸಲ್ಲಿ ಕೂತು ಚಾಕುಲ್ ಚುಚ್ಚಿ ಇವತ್ತು ಸಾವು ಬದುಕಿನ ನಡುವೆ ಹೋರಾಟ ಮಾಡ್ತಾ ಇದ್ದಾರೆ. ಈಗ ಸದ್ಯದ ಸ್ಥಿತಿ ಆ ಡ್ರೈವರ್ದು ಸರಿ ಇದೆ. ಇದುವರೆಗಾಯ್ತು BMTC ಅವರು ಮೊನ್ನೆ ಹೆಬ್ಬಾಳದಲ್ಲಿ ಒಂದು ಇನ್ಸಿಡೆಂಟ್ ಆಗುತ್ತೆ. ಯಾರೋ ಒಬ್ರು ಹಿಂದಿಯವರು ಇನ್ಯಾರೋ ರಾಜ್ಯದವರು ಕೂತ್ಕೊಂಡು ಒಂದು ಟ್ವೀಟ್ ಮಾಡಿಬಿಟ್ರೆ, ಒಂದು ವಿಡಿಯೋ ಮಾಡಿಬಿಟ್ರೆ ರಪ್ಪಂತ ಸ್ಪಂದಿಸಿ ಅವ್ರ ಮೇಲೆ ಕ್ರಮ ಮಾಡುವಂತ ಇದೇ BMTC ಅವರು 20 ಅವರ್ ಆಯ್ತು ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಇದುವರೆಗೂ ಒಂದು ಉತ್ತರ ಕೊಟ್ಟಿಲ್ಲ. ಇವರು ಅವ್ರನ್ನ ರಕ್ಷಣೆ ಮಾಡಕ್ಕೆ ನಿಂತಿದ್ದಾರೆ. ಇವರು ನಮ್ಮ ಸಂಸ್ಥೆನ ಯಾರ ಸಂಸ್ಥೆ ಅನ್ನೋದೊಂದು ಗೊತ್ತಾಗ್ತಾ ಇಲ್ಲ ನನಗೆ. ಇನ್ನೊಂದೇನು ಅಂತಂದ್ರೆ, ಈ ಇನ್ಸಿಡೆಂಟ್ ಆಗಿ ಇದುವರೆಗಾಯ್ತು BMTC MD ಆಗಿರ್ಬೋದು, ಮತ್ತೆ ಸಂಚಾರ ವ್ಯವಸ್ಥಾಪಕರು ಏನಿದಾರಲ್ಲ ಇದುವರೆಗೂ ಬಂದಿಲ್ಲ ಇಲ್ಲಿಗೆ. ಆದ್ರೆ BMTC ಸ್ಥಳೀಯ ಏನ್ ಸಿಬ್ಬಂದಿಗಳಿದಾರಲ್ಲ ಅವರು ಮತ್ತೆ DC ಸ್ಥಳೀಯ ಡಿಪೋದವರು ಅವರೆಲ್ಲ ಸಪೋರ್ಟ್ ಮಾಡಿದ್ದಾರೆ. ನಾ ಇಲ್ಲ ಅಂತ ಹೇಳ್ತಾ ಇಲ್ಲ. MD ಅವರು ಇದುವರೆಗೂ ಬಂದಿಲ್ಲ ಈ ಜಾಗಕ್ಕೆ. ನಾವೆಲ್ಲ ಬಂದಿದ್ದೀವಿ. ಸದ್ಯದ ಕಂಡೀಷನ್ ನೋಡಿದೋ ನಾವು ಪೇಷಂಟನ್ನ, ಆ ವ್ಯಕ್ತಿ ಆರಾಮಾಗಿದ್ದಾರೆ. ನಾನು ಈ ಮೂಲಕ ನಾನು ಸರ್ಕಾರಕ್ಕೆ ಮತ್ತು ಅಧಿಕಾರಿಗಳೇ ನಾನು ಕೇಳ್ಕೊಡ್ದಿತ್ತು, ಇನ್ನೆಷ್ಟು ದಿನ ಈ ರೀತಿ ಎಲ್ಲಿಂದಲೋ ಯಾವುದೋ ರಾಜ್ಯದಿಂದ ಬಂದಿರತಕ್ಕಂಥ ವ್ಯಕ್ತಿ ಏಕಾಏಕಿ ಚಾಕ್ ತೆಗೆದು ಚುಚ್ಚಿ ಒಬ್ಬನ ಸಾಯಿಸೋ ಪ್ರಯತ್ನ ಪಡ್ತಾನೆ ಅಂತಂದ್ರೆ, ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗೆ ಹೇಳ್ತಾ ಇದ್ದೀನಿ, ದಯಮಾಡಿ ವಲಸೆ ನೀತಿಯನ್ನ ತನ್ನಿ. ಈ ರೀತಿ ಅತಿಯಾದ ವಲಸೆಯಿಂದ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ನಮ್ಮ ಒಂದು ವಾತಾವರಣವನ್ನೇ ಹಾಳು ಮಾಡ್ತಕ್ಕಂಥ ಕೆಲಸವನ್ನ ಇವರು ಮಾಡ್ತಾ ಇರ್ತಕ್ಕಂಥದ್ದು. ಯಾವುದೇ ಕಾರಣಕ್ಕೂ ಇದನ್ನು ಸಹಿಸೋದಕ್ಕೆ ಸಾಧ್ಯ ಇಲ್ಲ. ಸೊ ಈಗ ಅಟ್ಲೀಸ್ಟ್ ಕಂಡೀಷನ್ ಏನಿದೆ ಅಂತಂದ್ರೆ, ನಮ್ಮ ಆ ಒಂದು ಕಂಡಕ್ಟರ್ ಸ್ಥಿತಿ ಸರಿ ಇದೆ. ದಯಮಾಡಿ ನಾನು ಈ ಮೂಲಕ ನಾನು BMTC ಅವ್ರಿಗೆ ಹೇಳ್ತೀನಿ, ಅವ್ರಿಗೆ ಏನು ಸೌಲಭ್ಯ ತಲುಪಬೇಕು ಮತ್ತೆ ಅವ್ರಿಗೆ ಏನು ಆಗಬೇಕು ನಿಮ್ಮ ಸಂಸ್ಥೆ ಕಡೆಯಿಂದ ಅದನ್ನು ಮಾಡೋದಕ್ಕೆ ನಾವು ಒತ್ತಾಯ ಮಾಡಿದೀವಿ. ಅದಕ್ಕೆ ಅವ್ರು ಈ ಕೂಡಲೇ ಬರ್ತಾ ಇದೀವಿ. ಇನ್ನೊಂದು 1 ಗಂಟೆಯಲ್ಲಿ ಬಂದೋದಕ್ಕೆ ಏನು ಸ್ಪಂದಿಸಬೇಕು ಮಾಡ್ತಾ ಇದ್ದಾರೆ, ಚಿಕಿತ್ಸೆ ಕೊಡ್ತಾ ಇದ್ದಾರೆ. ಎರಡನೇದಾಗಿ ಬಂದು ಇನ್ನು ಮುಂದೆ ಈ ರೀತಿ ಆಗದೇ ಹೋದ ರೀತಿ ನೀವು ಒಂದಷ್ಟು ಕ್ರಮಗಳನ್ನು ಜರುಗಿಸಿ ನಮ್ಮ ಡ್ರೈವರ್ ಮತ್ತು ಕಂಡಕ್ಟರ್ಗಳ ಪರವಾಗಿ ನೀವು ನಿಲ್ಲಬೇಕು. ಯಾವುದೋ ಒಬ್ಬ ಕನ್ನಡಿಗ ಕಂಡಕ್ಟರ್ ಡ್ರೈವರ್ ಏನೋ ಸಮಸ್ಯೆ ಆದಾಗ ದಿಢೀರ್ ಅವ್ರನ್ನ ಕೆಲಸದಿಂದ ತೆಗೆದಾಕಂತವ್ರು ಈ ರೀತಿ ಬಂದು ಚಾಕು ಚುಚ್ಚಿ ಈ ರೀತಿ ಮಾಡ್ತಾ ಇದ್ದಾರೆ ಅಂತಂದ್ರೆ ಸ್ವಲ್ಪ ನೀವು ಯೋಚನೆ ಮಾಡಬೇಕು. ಎತ್ತ ಹೋಗ್ತಾ ಇದೆ, ಏನ್ ಆಗ್ತಾ ಇದೆ ಸಂಸ್ಥೆಯಿಂದ ಅಂತ ಹೇಳಿ. ಸೊ ಈಗ ನಾವು ಬಂದಿರ್ತಕ್ಕಂಥದ್ದು ನಮ್ಮ ಯುವ ಕರ್ನಾಟಕ ವೇದಿಕೆ ವತಿಯಿಂದ ನಾವೆಲ್ಲರೂ ಆ ಡ್ರೈವರ್ಗೆ ಮತ್ತು ಆ ಕಂಡಕ್ಟರ್ ನ್ಯಾಯ ಸಿಗಬೇಕು. ಇನ್ನು ಮುಂದೆ ಯಾರಿಗೇ ಈ ರೀತಿ ಅನ್ಯಾಯ ಆದರೂ ನಾವು ಅವ್ರ ಪರವಾಗಿ ನಿಲ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಅಂತ ಅನ್ನೋದು ನಮ್ಮ ಇವತ್ತಿನ ಹೋರಾಟದ ಉದ್ದೇಶ. ಧನ್ಯವಾದಗಳು ಕರ್ನಾಟಕ.